ಹಾಯ್, ನನ್ನ ಹೆಸರು ಅಪ್ಪು. ನಾನು ಬರೆಯುತ್ತಿರುವ ಮೊದಲ ಕತೆ ಇದು. ನನಗೆ ಅದ ಮೊದಲ ಅನುಭವ. ನನಗೆ 18 ವರ್ಷ. ನಮ್ಮ ಊರು ಚನ್ನರಾಪಟ್ಟಣದ ಹತ್ತಿರ ಒಂದು ಹಳ್ಳಿ. ನಮ್ಮದು ಚಿಕ್ಕ ಕುಟುಂಬ, ಮಿಡಲ್ ಕ್ಲಾಸ್ ಪೀಪಲ್. ಈವಾಗ ಕತೆಗೆ ಬರೋಣ. ಮೈನ್ ರೋಲ್. ನಮ್ಮ ಬೀದಿಯಲ್ಲಿ ಒಬ್ಬರು ಆಂಟಿ ಇದಾರೆ. ಅವರ ಹೆಸರು ಹೇಳುವುದಿಲ್ಲ. ನಾನು ಅವರನ್ನು ಚಿಕ್ಕಂದನಿಂದಲೂ ಆಂಟಿ ಎಂದು ಕರೆಯುತ್ತಿದೆ. ಕತೆ ಪೂರ್ತಿ ಹಾಗೆ ಕರೆಯುವೆ. ಅವರಿಗೆ ಮದುವೆ ಆಗಿದೆ. ಅವಳ ವಯಸ್ಸು 41. ಅವಳಿಗೆ 2 ಮಗಳಿದ್ದಾಳೆ. ಆದರೆ ಇವರ ಗಂಡನ ಜೊತೆ ಜಗಳವಾಗಿತ್ತು. ಆದ್ದರಿಂದ ಇವರು 10 ವರ್ಷದಿಂದ ದೂರ ಇದ್ದಾರೆ. ಇವರನ್ನ ಒಂದೇ ಊರಿಗೆ ಮದುವೆ ಆಗಿತ್ತು. ಆ ಆಂಟಿ ಹಾಗೂ ಅವರ ಮಗಳು ಅವರ ಅಮ್ಮನ ಮನೆ ಯಲ್ಲಿದ್ದಾರೆ. ಅವರ ಮನೆ ತೋಟದ ಮನೆ ಹೊಸದಾಗಿ ಕಟ್ಟಿದ್ದಾರೆ. ಆಂಟಿ ವಾರದಲ್ಲಿ 1-2 ದಿನ ಊರಿನ ಮನೆಗೆ ಬರುತ್ತಾರೆ. ಏಕೆಂದರೆ ಅವರು ಮನೆ ಕ್ಲೀನ್ ಮಾಡಲು ಮತ್ತು ಅವರು ಪ್ರತಿ ವಾರ ಚೀಟಿ ನಡೆಸುತ್ತಾರೆ. ಅವರ ಮನೆಯಲ್ಲಿ ನಮ್ಮ ಅಮ್ಮ ಮತ್ತು ಆಂಟಿ ಇಬ್ಬರೂ ಒಳ್ಳೆ ಸ್ನೇಹಿತರು. ನಮ್ಮ ಅಮ್ಮ ಚೀಟಿಯಲ್ಲಿ ಇದ್ದರಿಂದ ಆವಾಗ ನಮ್ಮ ಮನೆಗೆ ಬರುತ್ತಿದ್ದರು. ಹಾಗೂ ಅವರು ಬಂದಾಗ ಅವರ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಆದ್ದರಿಂದ ನಮ್ಮ ಅಮ್ಮ ಕೂಡ ಅವರ ಮನೆಗೆ ಹೋಗುತ್ತಿದ್ದರು. ನನಗೆ ಅವರು ಚಿಕ್ಕವನಿದ್ದಾಗಿನಿಂದಲೂ ಪರಿಚಯ. ಆ ಪರಿಚಯ ಹಾಸಿಗೆಯಾಗಿ ಬದಲಾಗಿದ್ದು ಮುಂದೆ ಹೇಳುತ್ತೇನೆ. ನನ್ನ ಹೈಟ್ 6 ಅಡಿ. ನನ್ನ ತುಣ್ಣೆ ಸರಿ ಸುಮಾರು 6 ಇಂಚು. ನಾನು ಅಷ್ಟೊಂದು ಸುಂದರವಾಗಿಲ್ಲದಿದ್ದರೂ ಸ್ವಲ್ಪ ಗೋಧಿ ಬಣ್ಣ ಮೈಕಟ್ಟು, ಸ್ವಲ್ಪ ಸಣ್ಣ ಇದ್ದೇನೆ. ಇನ್ನೂ ಆಂಟಿಯ ಬಗ್ಗೆ ಹೇಳುವುದಾದರೆ ತುಂಬಾ ಸುಂದರವಾಗಿದ್ದಾರೆ. ಅವರನ್ನ ಯಾರಾದರೂ ನೋಡಿದರೆ ತುಣ್ಣೆ ನಿಂತುಕೊಳ್ಳುವುದು ಗ್ಯಾರಂಟಿ. ಅವರ ಸೈಜ್ ನನಗೆ ಗೊತ್ತಿಲ್ಲ, ಸ್ವಲ್ಪ ದಪ್ಪ ಇದ್ದರು. ಚಬಿ ತರ ಶೇಪ್ ಇರೋ ಬಾಡಿ. ನೀವು ಚಬಿ ಗಾರ್ಲ್ ಎಂದು ನಲ್ಲಿ ಸರ್ಚ್ ಮಾಡಿ. ಪೂರ್ತಿ ಬಿಳಿ ಬಣ್ಣ. ಫಿಲ್ಮ್ ಆಕ್ಟರ್ ನಮಿತಾ ತರ ಇದ್ರು. ಅವರು ನನ್ನನ್ನು ಆವಾಗ ಕರೆದು ನನ್ನ ಎಜ್ಯುಕೇಶನ್ ಬಗ್ಗೆ ವಿಚಾರಿಸುತ್ತಿದ್ರು. ಬಟ್ ಅವಾಗ ನನಗೆ ಏನು ಆ ತರ ಭಾವನೆ ಇತ್ತಿಲ್ಲ. ನಂಗೆ 2022 ನವೆಂಬರ್ ನಿಂದ ನಾನು ಹೆಚ್ಚು ಪೋರ್ನ್ ಚಿತ್ರಗಳನ್ನ ನೋಡುತ್ತಾ ಇದ್ದೆ. ಜಟಕ ಹೊಡ್ಕೊತಿದ್ದೆ. ನಾನು ಪೂರ್ತಿ ಡೇಟಾ ಸೆಕ್ಸ್ ವಿಡಿಯೋಸ್ಗೆ ಖಾಲಿ ಆಗೋದು. ಹಾಗೂ ಕನ್ನಡ ಸೆಕ್ಸ್ ಸ್ಟೋರಿಗಳನ್ನ ಓದುತ್ತಿದ್ದೆ. ನಂತರ ನಂಗೆ ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಒಂದು ದಿನ ರಾತ್ರಿ 9:30 ಆಗಿತ್ತು. ನಾನು ಮನೆಗೆ ಹೋಗುತ್ತಿದ್ದೆ. ಆಂಟಿ ಕರೆದ್ರು, ಬಾ ಇಲ್ಲಿ ಅಂತ ನಾನು ಹೋದೆ. ನಾನು ಹೇಳಿ ಆಂಟಿ ಏನು? ಆಂಟಿ ಯಾವ ಕಾಲೇಜ್ಗೆ ಸರ್ಕೊಂಡೆ? ನಾನು ಕಾಲೇಜ್ ಹೆಸರು ಹೇಳಿದೆ. ಹಾಗೆ ಅವರು ನನ್ನ ಜೊತೆ ಮಾತನಾಡುತ್ತಾ ಅವರು ಕೈ ಅನ್ನ ನೈಟಿ ಮೇಲೆ ಅವರ ತುಲ್ಗೆ ಹಾಕಿ ಸವರ್ತಾ ಇದ್ದರು. ನಾನು ಗಮನಿಸಿದೆ ಹಾಗೂ ನನ್ನನ್ನು ಏನೋ ಒಂಥರ ನೋಡ್ತಾ ಇದ್ದರು. ನಾನು ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದೆ. ಅವರು ಬರೀ ನೈಟಿ ಈಕಿದ್ದರು, ಬ್ರಾ ಹಾಕಿರಲಿಲ್ಲ. ಅವರ ನೈಟಿ ಮೇಲೆ ಮೊಲೆಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದವು. ನಾನು ನೋಡಿದನ್ನ ಅವರು ಗಮನಿಸಿದರು. ನನ್ನ ತುಣ್ಣೆ ಪ್ಯಾಂಟ್ ನಲ್ಲಿ ಎದ್ದು ಕುಣಿಯುತ್ತಿದ್ದ. ಹಾಗೆ ಮಾತನಾಡುತ್ತಾ ನಮ್ಮ ಅಮ್ಮ ಫೋನ್ ಮಾಡಿದ್ರು. ನಾನು ಹೋಗ್ತೀನಿ ಅಂತ ಹೇಳಿ ಹೊರಟೆ. ಹಾಗೆ ದಿನ ಕಳೆಯುತ್ತಿದ್ದ ಅಂತೆ ನನಗೆ ಅವಳನ್ನ ಫಕ್ ಮಾಡ್ಬೇಕು ಅಂತ ಅನಿಸ್ತು. ಅವಳ ಸೌಂದರ್ಯ ನೋಡಿ ನನಗೆ ಅವಳನ್ನ ಹೇಗಾದರೂ ಮಾಡಿ ಕೇಳ್ಬೇಕು ಅಂತ ಅನಿಸ್ತು. ಅವಳ ಅನ್ನ ನೋಡಿ ಜಟಕ ಹೊಡ್ಕೊತಿದ್ದೆ. ಒಂದು ದಿನ ನಮ್ಮ ಅಮ್ಮ ಬಂದು, ನೋಡು ಈ ಮಾತ್ರೆಗಳನ್ನ ತಗೋ ಹೋಗಿ ಆಂಟಿಗೆ ಕೊಡು, ಅವರಿಗೆ ತಲೆ ನೋವು ಅಂದ್ರು. ನಾನು ಸಿಕ್ಕಿದ್ದೆ ಚಾನ್ಸ್ ಅಂತ ಅವರ ಮನೆಗೆ ಹೋದೆ. ಅವರು ಮಂಚದ ಮೇಲೆ ಮಲಗಿದ್ರು. ನೈಟಿ ಅರ್ಧ ತೊಡೆಗಳವರೆಗೂ ಎತ್ತಿಕೊಂಡಿತ್ತು. ಅವರ ದಪ್ಪ ಮೊಲೆಗಳು ಅರ್ಧ ಕಾಣುತ್ತಿದ್ದವು. ನಾನು ಬಂದದ್ದು ಗೊತ್ತಾಯಿತು. ಆಂಟಿ ಬಾ, ನೀನು ಬಂದ್ಯಾ? ನಾನು ನಿಮ್ಮ ಅಮ್ಮನಿಗೆ ತರಲು ಹೇಳಿದ್ದೆ. ಅವರು ನನಗೆ ಹೇಳಿದ್ರು. ಹಾಗೆ ಮಾತನಾಡುತ್ತಾ ಕುಳಿತೆವು. ಆಂಟಿ ಕಾಫಿ ತರ್ತೀನಿ ಇರು. ನಾನು ಬೇಡ, ಇವಾಗ ಅಷ್ಟೇ ತಿಂಡಿ ತಿಂದೆ. ನಾನು ಮೆಲ್ಲ ಧ್ವನಿಯಲ್ಲಿ, ಆಂಟಿ ನೀವು ಬಹಳ ವರ್ಷಗಳಿಂದ ಒಬ್ಬರೇ ಇದ್ದಿರಲ್ಲ, ನಿಮಗೆ ಬೇಜಾರು ಆಗಲ್ವೇ ಅಂದೆ. ಅವರು ಹಾಗುತ್ತೆ, ನನ್ನ ಕಷ್ಟ ಕೇಳೋರು ಯಾರು? ನನ್ನ ನೋವು ನನಗೆ ಗೊತ್ತು ಅಂತ ಹೇಳುತ್ತಾ ನನ್ನ ತುಣ್ಣೆ ನೋಡುತ್ತಾ ಮಾತನಾಡಿದರು. ಅದಕ್ಕೆ ನನ್ನ ಹತ್ತಿರ ಹೇಳಿ ಆಂಟಿ ಅಂದೆ. ಅವರು ಅದು ಹೇಳುವುದು ಅಲ್ಲ ಮಾಡುವುದು ಅಂತ ನಾಚಿಕೆಯಿಂದ ಹೇಳುತ್ತಾ ಅಡುಗೆ ಮನೆ ಕಡೆ ಹೋದರು. ನಾನು ಮನಸ್ಸಲ್ಲಿ ಅವಕಾಶ ಸಿಕ್ಕಿತು ಅಂತ ಖುಷಿ ಅದೆ. ನಾನು ಅಡುಗೆ ಮನೆ ಕಡೆಗೆ ನಿಧಾನಕ್ಕೆ ಹೋದೆ. ಒಂದು ಕಡೆ ಭಯ, ಹೃದಯ ಫಾಸ್ಟ್ ಆಗಿ ಬಡ್ಕುತ್ತಿತ್ತು. ಆದರೂ ಸಹ ಧೈರ್ಯ ಮಾಡಿ ಅವರನ್ನ ಹಿಂದೆಯಿಂದ ಹೋಗಿ ತಪ್ಪಿಕೊಂಡೆ. ಆಂಟಿ ಒಂದು ಕ್ಷಣ ಗಾಬರಿಯಾದರೂ ಏನು ಮಾತನಾಡಲಿಲ್ಲ. ನಾನು ಪಿಸು ಮಾತಿನಲ್ಲಿ, ಆಂಟಿ ನಾನು ನಿಮ್ಮನ್ನ ನೋಡಿದಾಗಲೆಲ್ಲ ಏನೋ ಒಂಥರ ಆಗುತ್ತೆ ಅಂದೆ. ಅವರು ಏನು ಹೇಳಲಿಲ್ಲ. ನಾನು ಸ್ವಲ್ಪ ದೂರ ಹೋಗಿ ನಿಂತೆ. ನಂಗೆ ಒಂದು ಕಡೆ ಭಯ. ನಂತರ ಆಂಟಿ ಹತ್ತಿರ ಬಂದರು. ನಂಗೂ ಅಷ್ಟೇ, ನಿನ್ ಜೊತೆ ಮಾಡಿಸ್ಕೋಬೇಕು ಹೇಳಿದ ತಕ್ಷಣವೇ ನಾನು ಅವರನ್ನು ತಬ್ಬಿಕೊಂಡು ಲಿಪ್ ಟು ಲಿಪ್ ಕಿಸ್ ಮಾಡಿದೆ. ಆಂಟಿ ನನಗಿಂತ ಎಕ್ಸಿಟ್ ಆಗಿದ್ರು. ಮಾಲೆಗಳನ್ನು ನೈಟಿ ಮೇಲೆ ಎಸುಕಿದೆ, ಮುತ್ತಿಕೆದೆ. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನೈಟಿ ಎತ್ತಲು ಕೇಳಿದೆ. ಆಂಟಿ ಇವಾಗ ಬೇಡ, ಯಾರಾದ್ರೂ ಚೀಟಿಯವರು ಬರುತ್ತಾರೆ, ರಾತ್ರಿ ಚೀಟಿ ಮುಗಿದ ಮೇಲೆ ಕಾಲ್ ಮಾಡ್ತೀನಿ ಅಂದರು. ನಾನು ಬೇಸರದಿಂದ ಆಯ್ತು ಎಂದೆ. ಹಾಗೆ ನಾನು ಮನೆಗೆ ಬಂದೆ. ನಾನು ರಾತ್ರಿ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ.
ರಾತ್ರಿ ಆಯ್ತು, ನಾನು ಫೋನ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ಫೋನ್ ಬಂತು, ಬಾ ಹಿಂದಗಡೆ ಬಾಗಿಲು ಓಪನ್ ಇದೆ, ಬೇಗ ಬಾ. ನಾನು ಓಕೆ ಎಂದೆ. ಪಾರ್ಟ್ 2 ನಲ್ಲಿ ಆಂಟಿಯನ್ನು ಹೇಗೆ ಕೇಳಿದೆ, ಹೇಗೆ ಮಜಾ ಮಾಡಿದೆ ಎಂದು ಹೇಳುತ್ತೇನೆ. ಫೆಬ್ರವರಿ 28ಕ್ಕೆ ಬರೀತೀನಿ ಹೆಚ್ಚಿನ ಮಾಹಿತಿಗ.